ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ನಡೀತಾ ಇತ್ತು. ಆ ಮೆರವಣಿಗೆ ಮೇಲೆ ಮುಸ್ಲಿಂ ಮತಾಂಧರು ಕಲ್ಲು ತೂರಾಟ ಮಾಡಿ ಶಿವಾಜಿ ಪ್ರತಿಮೆಗೆ, ಆ ಕಟೌಟ್ಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ಇಡೀ ರಾಜ್ಯದಲ್ಲಿ ಉದ್ವಿಗ್ನಗೊಂಡಿದೆ. ಶಿವಾಜಿ ಮಹಾರಾಜ್, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಹಿಂದೂ ಧರ್ಮದ ಸಂಘಟನೆಗೆ, ಉದ್ಧಾರಕ್ಕೆ ಕೆಲಸ ಮಾಡಿದಂಥವರು. ವಿಶೇಷವಾಗಿ ಮರಾಠ ಜನಾಂಗ ಶಿವಾಜಿಯನ್ನು ದೇವರ ರೀತಿ ಪೂಜೆ ಮಾಡ್ತಾರೆ. ಆದರೆ ಶಿವಾಜಿ ಇಡೀ ಹಿಂದೂ ಸಮುದಾಯಕ್ಕೆ ಒಂದು ಸಂಕೇತ. ಅಂಥ ಒಂದು ಮೆರವಣಿಗೆ ಮೇಲೆ ಈ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿ, ಪೊಲೀಸರ ಮೇಲೆ ಹಲ್ಲೆ ಮಾಡಿ, SP ಮೇಲೆ ಕಲ್ಲು ತೂರಾಟ ಮಾಡಿ ಗಾಯ ಆಗಿರೋ ಅಂಥದ್ದು, ಇವೆಲ್ಲನೂ ಕೂಡ ಪೂರ್ವ ನಿಯೋಜಿತ. ಇವೆಲ್ಲ ಇವತ್ತು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದೆ, ಟ್ವೀಟ್ ಮಾಡಿದ್ದಾರೆ. ಕಟ್ಟುನಿಟ್ಟಿನ ಕ್ರಮ. ಇದೆಲ್ಲ ಬುರುಡೆ ನಿಟ್ಟಿನ ಕ್ರಮ. ಇದೆಲ್ಲ ಕಟ್ಟುನಿಟ್ಟಿನ ಕ್ರಮ ಅಲ್ಲ, ಬುರುಡೆ ಬಿಡ್ತಾರೆ ಅಂತಾರಲ್ಲ, ಬುರುಡೆ ಬಿಟ್ಟಿರೋ ಕ್ರಮ ಇದೆಲ್ಲ. ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಳಲ್ಲ. ಅವರಿರೋ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದಾರಲ್ಲ. ಹಿಂದೆ ಹಾಸನದಲ್ಲಿದ್ದಂಥ, ಮೈಸೂರಲ್ಲಿದ್ದಂಥ ಕೇಸ್ಗಳೇನಿತ್ತು, ಈ ಥರ ಕಲ್ಲು ತೂರಾಟ ಮಾಡೋದಂಥದ್ದು ಎಲ್ಲನೂ ವಾಪಸ್ ತೆಗೆದಿದ್ದೀರಾ. ಇದು ಸಾಂಕೇತಿಕವಾಗಿ ಹಾಕ್ತೀರಾ, ಇನ್ನು 3 ದಿನ ಬಿಟ್ಟ ಮೇಲೆ ವಾಪಸ್ ತೆಗಿತೀರಾ. ಅದು ಅವ್ರಿಗೆ ಚೆಂದಾಗಿ ಗೊತ್ತಿದೆ. ಅದರಿಂದ ಅವ್ರು ಗಲಾಟೆ ಮಾಡೇ ಮಾಡ್ತಾರೆ. ಅದರಿಂದ ಈ ಸರ್ಕಾರ ಹಿಂದೂಗಳ ದ್ವೇಷಿ ಸರ್ಕಾರ. ಇದು ಇಡೀ ದೇಶದಲ್ಲಿ ಶಿವಾಜಿ ಜಯಂತಿ ಆಚರಣೆ ಆಗಿದೆ. ನಿನ್ನೆ ನಾನು ಹೋಗಿದ್ದೆ ಮಲ್ಲೇಶ್ವರ ಇದಕ್ಕೆ. ಇಲ್ಲಿ ನೋಡಿದ್ರೆ ಈ ಥರ ಕಲ್ಲು ತೂರಾಟ ಮಾಡಿರೋವಂಥದ್ದು, ಹಲ್ಲೆ ಮಾಡಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇವರಿಗೆ ಪಾಕಿಸ್ತಾನದ ಬೆಂಬಲ ಇದೆಯೋ, ಬಾಂಗ್ಲಾದೇಶದ ಬೆಂಬಲ ಇದೆಯೋ ಕಂಡುಹಿಡಿಬೇಕು. ಸರ್ಕಾರ ಗ್ಯಾರಂಟಿ ಇರಲ್ಲ. ಜನ ತೀರ್ಮಾನ ಮಾಡಿಬಿಟ್ಟವ್ರು. 3 ವರ್ಷದಲ್ಲಿ 3 ನಾಮ ಹಾಕ್ಬಿಟ್ಟಿದ್ದಾರೆ. 3 ವರ್ಷದಲ್ಲಿ 3 ನಾಮ ಹಾಕಿರೋ ಸರ್ಕಾರ ಇದು. ಈಗಾಗಲೇ ನಿಮ್ಮ ಜಗಳ, DK ಶಿವಕುಮಾರು ನಿಮ್ಮದು ಬೀದಿ ಜಗಳ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ ಅವ್ರನ್ನೆಲ್ಲ ಬೀದಿ ನಾಯಿಗಳಿಗೆ ಹೋಲಿಕೆ ಮಾಡಿದ್ದಾರೆ ಮಾದೇವಪ್ಪನವರು. ಹಿಡಿದು ಒಳಗಾಕಬೇಕು, ಕೋರ್ಟ್ ಆರ್ಡರ್ ಹೇಳಿದೆ ಅಂತ ಹೇಳಿ ಅದಕ್ಕೆ ಲಿಂಕ್ ಮಾಡಿದ್ದಾರೆ. DK ಅವರ ಕುಟುಂಬದವ್ರು ಹೇಳಿದ್ದಾರೆ ನಾವೆಲ್ಲ ನಿಯತ್ತಿನ ನಾಯಿಗಳು ಅಂತ. ಹಂಗಾರೆ ಬೀದಿ ನಾಯಿಗಳು ಯಾರು, ನಿಯತ್ ನಾಯಿಗಳು ಯಾರು ಅಂತ ಜನ ತೀರ್ಮಾನ ಮಾಡಬೇಕು ಅಂತ ಅನಿಸ್ತೈತಿ. ನೀವು ಅವ್ರಿಗೆಲ್ಲ ಪ್ರವೇಶ ಒಳಗಡೆ ಓಡಾಡ್ಬೋದು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರೆಲ್ಲ ಒಳಗಡೆ ಓಡಾಡ್ಬೋದು. 300 ಗ್ರಾಮ್ ಚಿನ್ನ ತಂದವರು ಒಳಗಡೆ ಓಡಾಡ್ಬೋದು. ಕ್ಯಾಶ್ ಮಂತ್ರಿಗಳ ಚೇಂಬರಲ್ಲಿ ಕ್ಯಾಶ್ ಇಟ್ಟವರು ಕೂಡ ಒಳಗಡೆ ಓಡಾಡ್ಬೋದು. ಆದರೆ ಮಾಧ್ಯಮದವ್ರು ಮಾತ್ರ ಓಡಾಡಬಾರ್ದು. ಅಂದರೆ ಸಿದ್ದರಾಮಯ್ಯ ಯಾವ ರೀತಿ ಬದಲಾಗಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಉದಾಹರಣೆ. ಇನ್ನಾದರೂ ಎಚ್ಚರ. ಯಾಕಂದರೆ ಎಮರ್ಜೆನ್ಸಿಯಲ್ಲಿ ಮಾಧ್ಯಮದೆಲ್ಲ ಬಂದ್ ಮಾಡಿದ್ರಿ ನೀವು. ಮಾಧ್ಯಮದ ಮೇಲೆ ನಿರ್ಬಂಧ ಹಾಕಿದ್ರಿ. ಈಗ ಅದೇ ಕಾಂಗ್ರೆಸ್ಸು ಅವತ್ತು ಸಿದ್ದರಾಮಯ್ಯ ವಿರೋಧ ಮಾಡಿದರು. ಇವತ್ತು ಕಾಂಗ್ರೆಸ್ ಬಂದ ಮೇಲೆ ಅದೇ ಸಿದ್ದರಾಮಯ್ಯ ಇವತ್ತು ಮಾಧ್ಯಮದ ಮೇಲೆ ಹರಿಯಾಯ್ತಾ ಇರ್ತಕ್ಕಂಥದ್ದು. ಇದು ಮಾಡಿದಂಥ ದ್ರೋಹ, ಪ್ರಜಾಪ್ರಭುತ್ವಕ್ಕೆ ಮಾಡಿದಂಥ ದ್ರೋಹ. ಕೂಡಲೇ ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ. ಕರ್ನಾಟಕ ಅಂತೂ ಬಿಡಿ, ಹೇಳೋಕ್ಕೆ ಬಸ್ಗಳಿಲ್ಲ, ಸಂಬಳ ಇಲ್ಲ, ಆಕ್ಸಿಡೆಂಟ್ ಆಗಲಿ ಏನಾನ ಆಗಲಿ ಆಸ್ಪತ್ರೆಗೆ ಹೋಗಲಿ ಎಕ್ಸ್ರೇ ತೆಗಿಯೋಕ್ಕೆ ಹಣ ಇಲ್ಲ. ಪರದಾಡ್ತಾ ಇದ್ದಾರೆ ರೋಗಿಗಳೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಇಲ್ಲ. CT ಸ್ಕ್ಯಾನ್ಗೆ 120 ಕೋಟಿ ಕಟ್ಟಬೇಕಾಯ್ತು. ಪಾಪರ್ ಆಗಿರೋ ಸರ್ಕಾರ, ದಿವಾಳಿ ಆಗಿರೋ ಸರ್ಕಾರ 120 ಕೋಟಿ ಕಟ್ಟೋಕ್ಕೂ ಆಗ್ತಾಯಿಲ್ಲ. ನೆನ್ನೆ ಸಾರಿಗೆ ಇಲಾಖೆ ಮುಷ್ಕರ ಆಯಿತು. ಅವ್ರಿಗೆ ದುಡ್ಡು ಕೊಡೋಕ್ಕೆ ಹಣ ಇಲ್ಲ. ಅವರು ಗಡುವು ಕೊಟ್ಟಿದ್ದಾರೆ 2ನೇ ತಾರೀಕು 3ನೇ ತಾರೀಕು. ಆ ಗಡುವು ಆದಮೇಲೆ ನಿಮ್ಮ ಸರ್ಕಾರದ ಬಂಡವಾಳ ಬಯಲಿಗೆ ಬರ್ತೈತೆ. ಗೃಹಲಕ್ಷ್ಮಿ ಹಣ 5,000 ಕೋಟಿ ನುಂಗಿ ನೀರು ಕುಡಿದ್ಬಿಟ್ಟಿದ್ದೀರಾ. ಅನ್ನಭಾಗ್ಯ ಅದು 780 ಕೋಟಿ ನುಂಗಿ ನೀರು ಕುಡಿದಿದ್ದೀರಾ. ಕೊಡೋಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ. ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ದಿವಾಳಿ ಆಗಿರೋವಂಥದ್ದಕ್ಕೆ ಇವೆಲ್ಲ ಕೂಡ ಸ್ಪಷ್ಟ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ.
ಈ ಸರ್ಕಾರದ ಮೇಲೆ ಭರವಸೆ ಕಳ್ಕೊಂಬಿಟ್ಟಿದ್ದಾರೆ ಜನ. ಸರ್ಕಾರ ಒಂದು ರೀತಿ ಸತ್ತೋಗಿರೋ ಸರ್ಕಾರ ಇದು. ಮುಸ್ಲಿಮರ ಓಲೈಕೆ, ಓಟ್ಗೋಸ್ಕರ ಓಲೈಕೆ ಮಾಡುವಂಥ ಸರ್ಕಾರ. ಅದರಿಂದ ಈ ಸರ್ಕಾರದಿಂದ ಏನು ಭರವಸೆ ಇಲ್ಲ. ಅದನ್ನು ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ. ಇದನ್ನು ನಾವು ಕೂಡ ಹೋರಾಟವಾಗಿ ನಾವು ತೆಗೆದುಕೊಳ್ತೀರಿ ಈ ಥರದ ಘಟನೆಯನ್ನು. ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡುವಂಥ ಅವಕಾಶ ಯಾವತ್ತೂ ಕರ್ನಾಟಕದ ಇತಿಹಾಸದಲ್ಲಿ, ಮೊದಲ ವಿಪಕ್ಷ ನಾಯಕರು ನೀವೇ ಸರ್. ಕರ್ನಾಟಕದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ನಮ್ಗೆ ಬಂದಿಲ್ಲ. ಸಿದ್ದರಾಮಯ್ಯನವರ ವರಪ್ರಸಾದದಿಂದ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ, ನೇರ ಕಾರಣ ಸಿದ್ದರಾಮಯ್ಯನವರೇ. ಈ ಶಾಪ ಅವರಿಗೆ ತಟ್ಟಲಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.